ಸರ್ಟನ್ಲಿ ಡೆತ್ ಈಸ್ ಗೋಯಿಂಗ್ ಟು ಕಮ್. ಸಾವು ನಾ ಬ್ಯಾಡ್ ಅಂದರೂ ಬರ್ತದೆ. ಹುಟ್ಟು ನನ್ನ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ. ಹಾಗಾದರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು? ನಮ್ಮ ಕೈಯಲ್ಲಿ ಏನಾದರೂ ಉಳಿದಿದ್ರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ. ಈ ಬದುಕನ್ನು ಹೇಗೆ ಬದುಕಬೇಕು ಮನುಷ್ಯ? ಮತ್ತು ಆ ಬದುಕಿನ ಸ್ವರೂಪವು ಹೇಗಿದೆ ಅಂದರೆ, ಆ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ. ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಡೆತ್ ಆ್ಯಂಡ್ ಡಿಕೆ. ಇರುವ ಜೀವನವು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ. ಪ್ರತಿ ಕ್ಷಣ ಅದು ನಾಶವಾಗ್ತದೆ. ಯದೃಷ್ಟಂ ತನ್ನಷ್ಟಂ. ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ. ಇದು ಜೀವನ. ಇದು ನಮಗೆ ಕಾಣುವುದು ಒಂದು, ಅದು ಇರುವುದು ಒಂದು. ಈಗ ನೀವು ನೋಡಿ, ಇದು ಜೀವನದ ಸ್ವರೂಪ. ಇದು ಈಗ ನೀವು ನೋಡಿ, ನಾವೆಲ್ಲ ಹೇಳ್ತಿರ್ತೀವಿ ವಯಸ್ಸಿದ್ದಾಗ ಏನಂತಿರ್ತೀವಿ, ನಾನು ಯಾರ ಮುಲಾಜಾಗೂ ಇಲ್ಲ. ಏನಂತಿರ್ತಾರೋ, ನಾನು ಯಾರ ಮುಲಾಜಾಗೂ ಇಲ್ಲ, ನನ್ನ ಕಾಲ ಮೇಲೆ ನಾನು ನಿಂತಿರ್ತೀನಿ ಅನ್ನೋದಿಲ್ಲ. ಖಾಯಂ ಹಿಂಗೆ ಇರ್ಲಿಕ್ಕೆ ಸಾಧ್ಯ ಐತೇನೋ? ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯ ಐತೇನೋ? ಇದು ಎಷ್ಟು ವರ್ಷ? 50 ವರ್ಷ, 60 ವರ್ಷ, 65, 70 ವರ್ಷ ಆದಮೇಲೆ ಮಂಡಿ ನೋವು ಬಂದು ಅಂದ್ರೆ ಏನು ಬೇಕಾತ? ಕಾಲ ನಿಲ್ಲಕ್ಕೆ ಬರೋದಿಲ್ಲ. ಮಂಡಿ ನೋವು ಬಂದು ಕಾಲನ್ನು ಒಬ್ಬೊಬ್ರು ನೋಡ್ಬೇಕು, ಅಡ್ಡುಣಿಗಾಗಿರ್ತಾವೆ, ಹಿಂಗೆ ಪೂರಾ ಡೊಂಕಾಗಿ ಹೋದಲ್ಲ. ಅವನಿಗೆ ಮತ್ತೊಂದು ಕಾಲ ಕೋಲ್ಬೇಕು. ಯಾವ ಮನುಷ್ಯ ತನ್ನ ಕಾಲ ಮೇಲೆ ನಾನು ನಿಲ್ತೀನಿ ಅಂದ ಸಾಧ್ಯ ಐತೇನು? ಆಗೋದಿಲ್ಲ. ಅಂದರೆ ಜೀವನ ಇದು ಇದ್ದಂಗೆ ಇರುವುದಿಲ್ಲ, ಇದು ಬದಲಾಗ್ತದೆ. ಇದು ಸಹಿತ ಈಗ ನೀವು ನೋಡ್ರಿ, ಹೊಸ್ದಾಗಿ ಮದುವೆ ಇರ್ತೈತಿ. ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತಾನೆ. ಅದು ಹಂಗೆ ಇರ್ತೈತೆ ಅನ್ನೋದು. ಸ್ವಲ್ಪ ವರ್ಷ ಆದಮೇಲೆ ಕೇಳ್ರಿ ಅವನಿಗೆ, ಯಾಕೆ ಹೋತಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ, ಈಗ ಯಾಕೆ ಬಿಟ್ಟಿ ಅಂದ. ಅವ ಅಂದಂತ, ಒಮ್ಮೆ ಮೋಸ ಹೋದ ಜಾಗಕ್ಕೆ ಪದೇ ಪದೇ ಹೋಗ್ಬಾರ್ದು ಅಂದಂತ. ಹಾಗಿರ್ತದೇನು? ನೀವು ಮದುವೆ ನೋಡ್ಕೊಳ್ರಿ, ನಿಮ್ಮ ಮದುವೆ ಫೋಟೋ ನೋಡ್ಕೊಳ್ರಿ, ಯಾವಾಗಿನೂ ಅವಾಗಿನೂ. ಈಗಿನ ಫೋಟೋನು ನೋಡ್ಕೊಳ್ರಿ. ಹಂಗದವ ನಾವು ಮದುವೆ ಫೋಟೋಗೆ ಹೆಂಗಿರ್ತೈತಿ, ನೀವು ನಿಮ್ಮ ತುತ್ತ ಅವ್ರ ಬಾಯಾಗ, ಹೌದಲ್ಲ? ಅವರು ನಿಮ್ಮ ಬಾಯಾಗ ತುತ್ತಿಡ್ತಿರ್ತಾರೆ ಮದುವೆಯಾಗ. ಈಗ ನೋಡ್ರಿ, ಒಂದು ಆ ಕಡೆ ಕುಂತೈತಿ, ಒಂದು ಈ ಕಡೆ ಕುಂತೈತಿ. ಇದು ಸಮ್ಮಿಶ್ರಣ ಜೀವನ. ನೀವು ನೋಡಿ, ಒಂದು ಕೋಳಿ ಇರ್ತದೆ. ಕೋಳಿ ಎಷ್ಟು ಚಂದ ಬದುಕ್ತೈತಿ ಅಂದ್ರೆ, ಕೋಳಿ ಒಂದು ತಿಪ್ಪಿಗೆ ಹೋಗ್ತೈತಿ. ತಿಪ್ಪಿಗೆ ಹೋಗಿ ತಿಪ್ಪಿ 20x20 ಫೀಟ್ ಇರ್ತೈತೆ. ಅದು ಹಿಂಗೆ 20 ಹಿಂಗೆ 20. ಆ ತಿಪ್ಪಿ ತುಂಬ ಕಸ ಇರ್ತೈತಿ. ಕೋಳಿ ಎಷ್ಟು ಜಾಣ ಇರ್ತೈತಿ ಅಂದ್ರೆ, 20x20 ಫೀಟ್ ಕಸ ಇದ್ರೂ ಕಸ ಮುಟ್ಲಿಲ್ಲ. ಕಸದೊಳಗಿರುವ ಜೋಳದ ಕಾಳು ಹುಡುಕ್ತೆ ಹೊರತು ಕಸ ಮುಟ್ಲಿಲ್ಲ ತಿಪ್ಪಿ. ಅದು ಇದು ಒಂದು ಬದುಕಿದು. ಮನುಷ್ಯ ಒಳ್ಳೆಯದನ್ನು ಗುರುತಿಸಬೇಕಾಗ್ತದೆ ಜೀವನದಲ್ಲಿ. ಈಗ ಬೆಂಗಳೂರು ಐತಿಲ್ಲ, ಬೆಂಗಳೂರು ನೋಡ್ರಿ ನೀವು. ಬೆಂಗಳೂರಿಗೆ ಆ ಊರಾಗ ಗಟಾರ್ ಹರಿಯೋದಿಲ್ಲೇನು? ಎಷ್ಟು ಗಟಾರ್ ಹರಿತಾವ ಆ ಊರಾಗ. ಯಾರ ಬೆಂಗಳೂರಿಗೆ ಏನಂತ ಕರೆದಾರ? ಗಟಾರಗಳ ನಗರಿ ಅಂತ ಕರೆದಾರ. ಏನಂತ ಕರೆದಾರ? ಉದ್ಯಾನಗಳ ನಗರಿ ಅಂತ ಕರೆದಾರ. ಗಟಾರ ಐತಿ, ಅದ್ರ ನೋಡುವ ಕಣ್ಣು ಬೇಕಷ್ಟೆ.